ಸ್ನೇಹಿತರೆ ನಮಸ್ತೆ. ನಾನು ನಿಂತಿರೋಂಥದ್ದು ಬೆಟ್ಟ ಶಾನ್ಭೋಗ್ನಹಳ್ಳಿ ಅಂತೇಳಿ ತುಮಕೂರು ಹತ್ರ ಇರೋವಂಥದ್ದು. ಎದುರುಗಡೆ ಕಾಣಿಸ್ತಿರೋದು ಸಿದ್ಧರ ಬೆಟ್ಟ. ಆ ಬೆಟ್ಟಗಳ ಸಾಲ ಏನು ಕಾಣಿಸ್ತಾ ಇದೆಯಲ್ಲ ಅದು ಸಿದ್ಧರ ಬೆಟ್ಟ. ಈ ಊರಿಂದ ಹೋಗ್ಲಿಕ್ಕೂ ಅವಕಾಶ ಇದೆ ಅಂಥೇಳಿ ಅಂತ ನಾನು ಹೇಳಿ ಕೊಟ್ಟಿರೋದು. ಇಲ್ಲಿ ನೋಡ್ತಾ ಇರ್ಬೋದು ಈ ಬೃಹದಾದ ಮರಗಳು. ಈ ಮರಗಳಿದೆ ಇಲ್ಲೆಲ್ಲ. ಅದನ್ನು ನೇರಳೆ ಮರ ಇದ್ದಂಗೆ ಇದೆಯಪ್ಪ. ನೇರಳೆ ಮರನೇ ಇರಬೇಕು ಬಹುಶಃ. ಇದನ್ನು ಗುಂಡಿ ತೋಪು ಅಂತೇಳಿ ಕರೀತಾರೆ. ಎಲ್ಲ ಗ್ರಾಮದಲ್ಲೂ ಇರೋಲ್ಲ, ಕೆಲವೊಂದು ಗ್ರಾಮಗಳಲ್ಲಿ ಮಾತ್ರ ಗುಂಡಿ ತೋಪು ಇರುತ್ತೆ. ಇದನ್ನು ಯಾರು ಜಾರಿಗೆ ತಂದರೆ ಏನಂತ ಗೊತ್ತಿಲ್ಲ. ಯಾಕಂದರೆ ಬ್ರಿಟಿಷ್ನವ್ರ ಕಾಲದಲ್ಲಿ ತಂದರೆ, ಯಾಕಂದರೆ ನಕ್ಷೆಗಳಲ್ಲಿ ಗ್ರಾಮ ಠಾಣೆಗಳು, ಗ್ರಾಮ ನಕ್ಷೆಗಳೆಲ್ಲ ಬರ್ತದೆ, ಅಲ್ಲೆಲ್ಲದರಲ್ಲೂ ನಿಮಗೆ ಗುಂಡಿ ತೋಪುಗಳು, ಹಳೆ ಗಾಡಿ ಜಾಡ್ಗಳೆಲ್ಲ ಸಿಗುತ್ತೆ. ಅದೆಲ್ಲ ಬ್ರಿಟಿಷ್ನವ್ರ ಕಾಲದಲ್ಲಿ ರಚನೆ ಆಗಿರೋದು ಅಂತ ಕೆಲವರು ಹೇಳ್ತಾರೆ. ಕೆಲವರು ಶಿವಪ್ಪನಕಾಯಿ ನಾಯಕನ ಕಾಲದಲ್ಲಿ ಇತ್ತು, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ. ಅಂದರೆ ಸೈನಿಕರು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ಬೇಕಾರೆ ವಲಸೆ ಅಂತಲ್ಲ, ಯುದ್ಧಗಳು ಸಾರದಾಗಿರ್ಬೋದು, ಅವ್ರು ಪ್ರಯಾಣ ಮಾಡ್ಬೇಕಾದ್ರೆ ಇರ್ಬೋದು, ಅವರು ಬಂದು ತಂಗಲಿಕ್ಕೆ ಗುಂಡು ಅಂದರೆ ಗುಂಡು ತೋಪು ಅಂತಂದರೆ, ತೋಪು ಅಂದರೆ ಗೊತ್ತಲ್ಲ, ಅಂದರೆ ಅವ್ರ ಯುದ್ಧ ಸಾಮಗ್ರಿಗಳ ಸಮೇತ ಬಂದು ಒಂದು ಕಡೆ ನೆಲೆ ಬಿಟ್ಟು ಅಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ಕೆರೆ ಮತ್ತು ಹೊಂಡಗಳ ಪಕ್ಕದಲ್ಲೇ ಮಾಡೋವಂಥದ್ದು. ನಿಮಗೆ ಪಕ್ಕದಲ್ಲಿ ಆ ಕಡೆ ಕೆರೆ ಇದೆ, ಆ ಭಾಗದಲ್ಲಿ ತಗ್ಗು ಕಾಣಿಸ್ತಾ ಅಲ್ಲಿ ಕೆರೆ ಇದೆ. ಆ ಜಾಗದಲ್ಲಿ ಅವರು ನೆಲೆ ಉಟ್ಟು ಅಲ್ಲೆಲ್ಲ ಅವ್ರಿಗೆ ನೀರಿನ ವ್ಯವಸ್ಥೆ, ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತು ಅಲ್ಲಿಂದ ಮತ್ತೆ ಮುಂದಿನ ಪ್ರಯಾಣ ಮಾಡೋವಂಥ ಒಂದು ವ್ಯವಸ್ಥೆ ಇದೆ. ನಿಮಗೆ ಸುತ್ತಲೂ ತುಂಬ ಚೆನ್ನಾಗಿದೆ ಊರು. ಬೆಟ್ಟ ಶಾನ್ಭೋಗ್ನಹಳ್ಳಿ ಅಂತ ಬಂದು ನೋಡ್ಬೋದು ಎಲ್ಲರೂ. ಜೊತೆಗೆ ಗುಂಡು ತೋಪನ್ನು ಸಹ ನೀವು ನೋಡ್ಬೋದು. ಥ್ಯಾಂಕ್ ಯು.